ಹಾಯ್ ಸರ್. ಹಾಯ್ ರಿಷಿ. ಹಾಯ್ ಸರ್. ನಿಮ್ಮ ಮೂಲಕ ಶುರು ಮಾಡ್ತೀನಿ. ನೀವು ಸಿನಿಮಾಗೆ ಬಂದಿದ್ದು ಯಾವಾಗ? ನಾನು ಬೇಸಿಕ್ಲಿ ಇಂಜಿನಿಯರಿಂಗ್ ಸ್ಟೂಡೆಂಟ್. ಅವಾಗ್ಲಿಂದನೇ ಸಿನಿಮಾ ಅಂದರೆ ಸಿಕ್ಕಾಪಟ್ಟೆ ಹೆಚ್ಚು. ಎಕ್ಸಾಮ್ ಹಿಂದಿನ ದಿನ ನಾನು ಆ್ಯಕ್ಚುಲಿ ಎಕ್ಸಾಮ್ ಓದೋದ್ರಲ್ಲೂ ಫಿಲ್ಮ್ಸ್ ನೋಡ್ತಾ ಇದ್ದೆ. ಸೊ ಮನೇಲಿ ಮೋಸ್ಟ್ಲಿ ಡೌಟ್ ಏನೂ ಆಗಲ್ಲ ಅಂತಲೇ ಇದ್ದರು. ಸೊ ಆಫ್ಟರ್ ದಟ್ ಐ ಟೋಲ್ಡ್ ನನ್ನ ತಂದೆ ತಾಯಿಗೆ ಹೇಳಿದೆ ಸಿನಿಮಾ ತುಂಬ ಇಂಟ್ರೆಸ್ಟ್ ಇದೆ ಅಂತ. ಸೊ 2006 ಇಸ್ ವೆನ್ ಐ ಗಾಟ್ ಇನ್ ಟು ದ ಇಂಡಸ್ಟ್ರಿ. ಅಲ್ಲ, ನಿನಗೂ ಪರಿಚಯ ಸುಮಾರು ವರ್ಷದಿಂದ. ಪೃಥ್ವಿ ಸಿನಿಮಾ ಅಂತ. ಪೃಥ್ವಿ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಕೂಡ ನಾವು ಮಾತಾಡ್ಬೇಕಾದ್ರೆ ಅವ್ರು ಮಾತಾಡ್ತಿದ್ವಿ. ನನಗೆ ನಿನ್ನ ಹತ್ರ ಚಾಯ್ಸ್ ಇರೋ ಬುಕ್ಗಳಿರ್ಬೋದು, ಕೇಳೋಂಥ ಹಾಡುಗಳಿರ್ಬೋದು, ಅವಾಗ ನೋಡಿದಾಗ ನೀನು ನೋಡೋಂಥ ಸಿನಿಮಾಗಳೇ ಬೇರೆ ಇತ್ತು. ಅಂದರೆ ಕನ್ನಡದಲ್ಲಿ ಆ್ಯಕ್ಟ್ ಮಾಡಿದಂಥ ಎಲ್ಲ ನಟರದು, ಎಲ್ಲ ಡೈರೆಕ್ಟರ್ದು ಸಿನಿಮಾಗಳು ನೋಡ್ತಿದ್ವಿ ಅಲ್ವಾ? ಹಾಂ. ಸೊ ಅಂದರೆ ಸಿನಿಮಾ ಹುಚ್ಚು ಮುಂಚೆಯಿಂದ ಇದೆ. ಹೌದು, ತುಂಬ ತುಂಬ. ಅದು ಆ್ಯಕ್ಚುಲಿ ನಮ್ಮ ತಂದೆಯಿಂದ ಬರುತ್ತೆ ಸರ್. ಓಕೆ ರಿಷಿ, ಸೊ ನಿಮ್ಮ ಸಿನಿಮಾ ಅನುಭವ ಹೇಗೆ? ನಾನು ಆ್ಯಕ್ಚುಲಿ ಬಹುಶಃ 90s ಅಲ್ಲಿ ತುಂಬ ಫಿಲ್ಮ್ಸ್ನ ನೋಡ್ತಾ ಇದ್ದೆ. ನಾನು ಚಿಕ್ಕವನಿದ್ದಾಗ ನನಗೆ ಥಿಯೇಟ್ರಿಗೆ ಹೋಗಿ ನೋಡೋದು ಬಹಳ ಆಸೆ ಇತ್ತು. 90s ಅಲ್ಲಿ ಅಂದ್ರೆ ಮಸ್ಟ್ ಬಿ ವಾಟ್? ನಾನು ಐ ಆಮ್ 88 ನೀವು 12 ವರ್ಷ ವಯಸ್ಸಿರುವಾಗಿದ್ದಾನು ಮೇಬಿ ಐ ಥಿಂಕ್ 6-7 ಇಯರ್ಸ್. ಓಕೆ ಓಕೆ ಓಕೆ. ಬಟ್ ತುಂಬಾನೇ ಇಂಟ್ರೋವರ್ಟ್ ನಾನು. ತುಂಬಾನೇ ಶೈ ಪರ್ಸನ್ ಇದೆ. ನನಗೆ ಹೋಗ್ಬಿಟ್ಟು ಮಧ್ಯದಲ್ಲಿ ಒಂದು 10 ಜನದ ಮುಂದೆ ಏನೋ ಪರ್ಫಾರ್ಮ್ ಮಾಡು ಅಂತ ಹೇಳೋದನ್ನೇ ಹೆದರ್ಕೊಂಡ್ಬಿಡ್ತಾ ಇದ್ದೆ. ಸೊ ಅವಾಗ ಆಕ್ಟಿಂಗ್ ಅಥವಾ ಆಕ್ಟರ್ ಆಗ್ತೀನಿ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಐ ಥಿಂಕ್ ಓನ್ಲಿ ಇಂಜಿನಿಯರಿಂಗ್ ಬಂದಾಗ ಐ ಥಾಟ್ ಒಂದ್ಸತಿ ಟ್ರೈ ಮಾಡೋಣ ಡ್ರಾಮ್ಯಾಟಿಕ್ಸ್ ಇದಕ್ಕೆ, ಲೆಟ್ ಮಿ ಜಸ್ಟ್ ಗೋ ಏನೋ ಒಂದು ಥಿಯೇಟರ್ಲ್ಲಿ ಹೋಗಿ ನೋಡೋಣ ಅಂತ ಹೇಳಿ ಐ ಗೇವ್ ಇಟ್ ಅ ಶಾಟ್. ಆ್ಯಂಡ್ ದೆನ್ ಥ್ಯಾಂಕ್ಫುಲಿ ಆಫ್ಟರ್ 1 or 2 plays ನನಗೆ ಐ ಸ್ಟಾರ್ಟೆಡ್ ಎಂಜಾಯಿಂಗ್ ಇಟ್. ಸೊ ಕಮಿಂಗ್ ಬ್ಯಾಕ್ ಟು ಹೇಮಂತ್, ಮೊದಲನೇ ಸಿನಿಮಾ ಗೋಧಿ ಬಣ್ಣ ಮಾಡಿದ್ರಿ. ಓಕೆ, ಆ ಸಿನಿಮಾ ಮಾಡಬೇಕಾದ್ರೂ ಕೂಡ ಯು ಹ್ಯಾಡ್ ಕಮ್ ನರೇಟೆಡ್. ಕರೆಕ್ಟ್. ಸೊ ಅದಾದಮೇಲೆ ಎರಡನೇ ಸಿನಿಮಾ ಯಾವ್ದು ಮಾಡಬೇಕು ಆ್ಯಂಡ್ ನನ್ನ ಜೊತೆ ಅಸೋಸಿಯೇಷನ್, ಅಂದರೆ ನಮ್ಮ ಜೊತೆ, ಅಂದರೆ ನನ್ನ ಜೊತೆ ಅಂತ ಹೇಳಲಿಕ್ಕೆ ಇಷ್ಟಪಡಲ್ಲ, PRK ಪ್ರೊಡಕ್ಷನ್ ಇಸ್ ಆ್ಯಕ್ಚುಲಿ ಲೈಕ್ ಅ ಫ್ಯಾಮಿಲಿ. ನಮಗೆ ಅಸೋಸಿಯೇಟ್ ಆಗಬೇಕಾದ್ರೆ ಹೇಗೆ ಅನಿಸ್ತು? ಸೊ ನನಗೆ ಫಸ್ಟ್ ಆಫ್ ಆಲ್ ತುಂಬ ಒಂದು ಗೌರವದ ವಿಷಯ ಆಯಿತು, ಮ್ಯಾಟರ್ ಆಫ್ ಪ್ರೈಡ್. ಬಿಕಾಸ್ ಒಂದು ಸಂಸ್ಥೆ, ದ ಕೈಂಡ್ ಆಫ್ ರೆಪ್ಯುಟೇಷನ್, ದ ಕೈಂಡ್ ಆಫ್ ಫಿಲ್ಮ್ಸ್ ದಟ್ ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಹ್ಯಾಸ್ ಪುಟ್ ಔಟ್ is really a huge thing for Kannada cinema. The contribution is massive. ಆ್ಯಂಡ್ ಅಂಥ ಸಿನಿಮಾಗಳೇ ನೋಡಿ ಬೆಳೆದಿರೋಂಥ ವ್ಯಕ್ತಿ ನಾನು. ನೀವು ಹೇಳಿದಾಗೆ ಸರ್, ಪೃಥ್ವಿ ಟೈಮಲ್ಲಿ ನಾವು ಶೂಟಿಂಗ್ ಮಾಡಬೇಕಾದ್ರೆ ತುಂಬ ಕಾಮನ್ ಆಗಿ ನಾವು ಮಾತಾಡ್ತಾ ಇದ್ದಿದ್ದು ಬೇರೆ ಬೇರೆ ಸಿನಿಮಾಗಳ ಬಗ್ಗೆ. ನನಗೆ ನಿಮ್ಮ ನಾಲೆಜ್ ಆಫ್ ಸಿನಿಮಾ ವಾಸ್ ಲೈಕ್ ಅಮೇಝಿಂಗ್ ನನಗೆ. ಆ್ಯಂಡ್ ಐ ವಾಸ್ ವೆರಿ ಬ್ಲೋನ್ ಅವೇ ಬೈ ಇಟ್. ಸೊ ನನಗೆ ಎಲ್ಲೋ ಒಂದು ಕಡೆ ಇತ್ತು, ನನ್ನ ಕತೆ ಮಾಡಿದಾಗ ಪುನೀತ್ ಸರ್ಗೆ ಅಟ್ಲೀಸ್ಟ್ ಹೇಳ್ತೀನಿ ಹೋಗಿ ಅಂತ. ಸೊ ಇಟ್ ಕೇಮ್ ಟುಗೆದರ್ ಇನ್ ಮೆನಿ ವೇಸ್, ಐ ವುಡ್ ಲೈಕ್ ಟು ಸೇ. ನಿಮಗೆ ಪ್ರೊಡಕ್ಷನ್ ಹೌ ಡಿಡ್ ಇಟ್ ಸ್ಟಾರ್ಟ್ ಸರ್? ಬಿಕಾಸ್ ನಿಮ್ಮ ತಾಯಿಯವರು ಶಿ ಇಸ್ ಒನ್ ಆಫ್ ದ ಬೆಸ್ಟ್ ಪ್ರೊಡ್ಯೂಸರ್ಸ್ ದಟ್ ವಿ ಹ್ಯಾವ್ ಸೀನ್. ಸೊ ನೀವು ಅವರಿಂದ ಕಲ್ತಿದ್ದೇನೆ. ವಾಟ್ ಆರ್ ದ ಲರ್ನಿಂಗ್ಸ್ ದಟ್ ಯು? ಗುಡ್ ಕ್ವೆಶ್ಚನ್. ಆ್ಯಕ್ಚುಲಿ ಹೇಳಬೇಕು ಅಂದರೆ ನಾವು ನಮ್ಮ ಮನೆಯಲ್ಲಿ ಮಾತ್ರ ಸಿನಿಮಾಗಳು ಮಾಡ್ತೀವಿ. ಅಂದರೆ ನಮ್ಮ ತಂದೆಯವ್ರದ್ದು, ಶಿವಣ್ಣ ಅವ್ರದ್ದು, ರಾಘಣ್ಣ ಅವ್ರದ್ದು, ನಂತರ ನಂದು, ಇದೇ ರೀತಿ ಜನ್ರೇಷನ್ಗೆ ಸಿನಿಮಾ ನಡೀತಾ ಇತ್ತು. ಸಾಧಾರಣವಾಗಿ ಒಂದು 2006-2007ನಲ್ಲಿ ಎಲ್ಲ ನಟನು ಹಾಕೊಂಡು ಸಿನಿಮಾ ಮಾಡಬೇಕು ಅನ್ನೋ ಒಂದು ಇಷ್ಟ ತುಂಬ ಇತ್ತು. ಯಾಕೋ ಆಗಲಿಲ್ಲ ಕಾರಣಾಂತರ. ತಮಿಳಲ್ಲಿ ಧನುಷ್ ಅವರು ಸಿನಿಮಾಗಳು ಮಾಡೋಕ್ಕೆ ಶುರು ಮಾಡಿದ್ರು. ಇನ್ಸ್ಪೈರ್ಡ್ ಮಿ ಅಲಾಟ್. ಕಾಕಮೂಟೆ ಅಂತ ಒಂದು ಸಿನಿಮಾ. ಸೊ ಈ ಸಿನಿಮಾಗಳೆಲ್ಲ ತುಂಬ ಇಂಪ್ರೆಸ್ ಆಯ್ತು ನನಗೆ. ಅದಾದಮೇಲೆ ಕನ್ನಡದಲ್ಲಿ ಕೂಡ ಒಂದು ಬೇರೆ ರೀತಿ ಇರುವಂಥ ಸಿನಿಮಾನು ನೋಡೋಕೆ ಆಡಿಯನ್ಸ್ ಇದ್ದಾರೆ, ಅದನ್ನು ಇಷ್ಟಪಡ್ತಾ ಇದ್ದಾರೆ. ಅದು ಪ್ರೂವ್ ಮಾಡೋಕ್ಕೆ ಸುಮಾರು ಸಿನಿಮಾಗಳು ಬಂತು. ಲೂಸಿಯಾ ಇರ್ಬೋದು, ಲೂಸಿಯಾ ಆದಮೇಲೆ 6-5 ಅಂತ ಒಂದು ಹಾರರ್ ಸೈಡ್ ಬಂತು. ಪಿಕ್ಚರ್ಗಳ ಮೇಲೆ ಪಿಕ್ಚರ್ ಬರೋಕ್ಕೆ ಶುರು ಆಯಿತು. ಒಂದು ಡಿಫ್ರೆಂಟ್ ರೀತಿಯಾದ ಸಿನಿಮಾ ಮಾಡಬೇಕು. ಈಗ ಡಿಜಿಟಲ್ ಇದೆ. ಡಿಜಿಟಲಲ್ಲಿ ಸಿನಿಮಾ ಬರೋದ್ರಿಂದ ವ್ಯಾಪಾರ ದೃಷ್ಟಿಯಲ್ಲ, ಬಟ್ ಡಿಜಿಟಲ್ ಮೂಲಕ ಎಲ್ಲ ಥರ ಸ್ಟೂಡೆಂಟ್ಸ್ಗಾಗಲಿ ಬೇರೆ ಲ್ಯಾಂಗ್ವೇಜ್ ಅವ್ರಿಗಾಗಲಿ ರೀಚ್ ಆಗುತ್ತೆ. ಇನ್ಫ್ಯಾಕ್ಟ್ ನಾರ್ಕೋಸ್ ಇಲ್ಲಿ ಯಾರು ನೋಡಿರಲ್ಲ, ಎಲ್ಲರೂ ನೋಡ್ತೀವಿ. ಓಕೆ, ಇದೇ ರೀತಿ ಸ್ಪ್ಯಾನಿಷ್ ಸಿನಿಮಾನ ಯಾರು ನೋಡಿರಲ್ಲ. ಸೊ 2006-2007 ನಾವು ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಹಾರ್ಡ್ ಡಿಸ್ಕ್ನ ಅವ್ರ ಹತ್ರ ಶೇರ್ ಮಾಡ್ತಿದ್ದೆ, ಅವ್ರ ಹಾರ್ಡ್ ಡಿಸ್ಕ್ನ ನಾನು ಶೇರ್ ಮಾಡ್ತಾ ಇದ್ದೆ. ಅವಾಗ ಏನಂದರೆ ಸ್ಪ್ಯಾನಿಷ್ ಸಿನಿಮಾಗಳು ನೋಡಬೇಕು. ಅವ್ರು ಯಾಕೆ ಬೇರೆ ಥರ ಸಿನಿಮಾಗಳು ನೋಡೋದಂದ್ರೆ ಬಿಕಾಸ್ ದೇ ವರ್ ಕಂಪೀಟಿಂಗ್ ವಿತ್ ಹಾಲಿವುಡ್. ಕರೆಕ್ಟ್. ಇಲ್ಲಿ ಅದನ್ನು ಫಾಲೋ ಮಾಡಬೇಕು ಅಂತಲ್ಲ, ಬಟ್ ನಾವೊಂದು ರೀತಿಯಾದ ಸಿನಿಮಾಗಳು ಶುರು ಮಾಡಬೇಕು. ಬೇರೆ ಲ್ಯಾಂಗ್ವೇಜಲ್ಲಿ ಈ ಸಿನಿಮಾಗಳು ನೋಡಬೇಕು, ಕನ್ನಡದಲ್ಲೇ ಇರಲಿ, ಸಬ್ಟೈಟಲ್ ಮೂಲಕ ನೋಡಬೇಕು.
ಅಥವಾ ಅವ್ರಿಗೆ ತುಂಬ ಇಷ್ಟ ಆದಮೇಲೆ ಅದು ಡಬ್ಬ ಆಗಬೇಕು. ಸೊ ಎಕ್ಸ್ಪೆರಿಮೆಂಟ್ಸ್ ಬರಬೇಕು. ಅದಕ್ಕೆ ಅಫ್ಕೋರ್ಸ್ ಯೂನಿಕ್ ಟೆಕ್ನಿಷಿಯನ್ಸ್. ಈಗ ನಮಗೂ ಏನಾಯಿತು, ಸಿನಿಮಾ PRK ಪ್ರೊಡಕ್ಷನ್ಸ್ ಮೂಲಕ ಶುರು ಮಾಡಿದ್ದು ಹೇಮಂತ್ ಮೂಲಕ. ಯಾಕಂದರೆ ಗೋಧಿ ಬಣ್ಣ ವಾಸ್ ಅ ಹಿಟ್. ವಿ ವಾಂಟೆಡ್ ಟು ಕಮ್ ಔಟ್ ವಿತ್ ಡಿಫ್ರೆಂಟ್ ಸಿನಿಮಾಸ್ ವೇರ್ ಇಂಡಿಯಾದಲ್ಲಿ ಎಲ್ಲ ಕಡೆನೂ ನೋಡಬೇಕು, ವರ್ಲ್ಡಲ್ಲಿ ಎಲ್ಲ ಕಡೆ ನೋಡಬೇಕು ಇಷ್ಟ, ಬಟ್ ಆದಷ್ಟು ಇಂಡಿಯಾ ಫಸ್ಟ್ ರೀಚ್ ಮಾಡಿ ಆಮೇಲೆ ವರ್ಲ್ಡ್ ವೈಡ್ ಹಾಗೆ ಆಗುತ್ತೆ. ಬಟ್ ಸಮಟೈಮ್ಸ್ ಮೋಸ್ಟ್ ಆಫ್ ದ ಟೈಮ್ ಪ್ರೊಡಕ್ಷನ್ ಅನ್ನೋದು ಬಹಳ ಥ್ಯಾಂಕ್ಲೆಸ್ ಜಾಬ್ ಆಗ್ಬಿಡುತ್ತೆ. ಅಂಡ್ ಆಲ್ಸೋ ದ ಥಿಂಗ್ ಇಸ್ ಸಕ್ಸಸ್ ರೇಷಿಯೋ ಅನ್ನೋದೇನಿದೆ, ಔಟ್ ಆಫ್ 200 odd films that we release, ಫಿಲ್ಮ್ಸ್ಗೆ ದುಡ್ಡು ರಿಕವರಿ ಆಗೋದೇ ಬಹಳ ಕಡಿಮೆ. ಸೊ ಸಿಂಗಲ್ ಡಿಜಿಟ್ ಪರ್ಸೆಂಟೇಜ್ ಆಗುತ್ತೆ. ಸೊ ವಾಟ್ ಇಸ್ ಇಟ್ ದಟ್ ವಿ ಪ್ರಾಬ್ಲಿ ಕ್ಯಾನ್ ವರ್ಕ್ ಆನ್ ಬೆಟರ್? ಸಕ್ಸಸ್ಫುಲ್ ಫಿಲ್ಮ್ ಆಕ್ಟರ್ಸ್ ಆರ್ ಮೇಕರ್ಸ್ should increase number of films, which is very important. And ಎಲ್ಲ ಜನರ ಸಿನಿಮಾಗಳು ಬರಬೇಕು. ಸಿನಿಮಾ ಏನಂದರೆ, ನೀವು ಸಿನಿಮಾ ತೆಗೆದ ಮೇಲೆ ಒಬ್ಬ ಕಾಮನರಿಂದ ಹಿಡಿದು, ಒಬ್ಬ ಎಜುಕೇಟೆಡಿಂದ ಹಿಡಿದು, ಇನ್ನೊಬ್ಬ ತುಂಬ ಕೇರ್ಫುಲ್ಲಾಗಿ ಸಿನಿಮಾ ನೋಡೋನಿಗೂ ಇಷ್ಟ ಆಗಬೇಕು. ದ್ಯಾಟ್ ಇಸ್ ವಾಟ್ ಇಸ್ ಗುಡ್ ಸಿನಿಮಾ. ಸೊ ಆ ನಂಬರ್ ಆಫ್ ಸಿನಿಮಾಗಳು ಜಾಸ್ತಿ ಆಗಬೇಕು. ಸೊ ಅದಾಗ ಏನಾಗುತ್ತೆ ಅಂದರೆ ಯಾರು ಬಂದ್ಬಿಟ್ಟು ಸಿನಿಮಾ ಚೆನ್ನಾಗಿ ಹೋಗ್ಬಾರ್ದು ಅಂತ ತೆಗಿಯಲ್ಲ. ಸರ್ ಆಕ್ಚುಲಿ ಅವ್ರು ಹೇಳ್ತಾ ಇದ್ರು ಸರ್, ನಮಗೆ ಆಡಿಯನ್ಸ್ ದುಡ್ಡು ಕೊಟ್ಟು ಥಿಯೇಟರ್ ಬಂದಾಗ ಸಿನಿಮಾನ ರಿಜೆಕ್ಟ್ ಮಾಡ್ತೀನಿ ಅಂತ ಥಿಯೇಟರ್ಗೆ ಬರಲ್ಲ, ಇಷ್ಟಾನೇ ಮಾಡ್ಬೇಕು ಅಂತ ಬರ್ತಾರೆ. ಅದು ನಮ್ ಜವಾಬ್ದಾರಿ. ಆಮೇಲೆ ನಾವು ಎಷ್ಟು ಅಲ್ಲಿ ಅವ್ರಿಗೆ ಡಿಸಪಾಯಿಂಟ್ ಮಾಡದೇ ಇರಂಗೆ ನೋಡ್ಕೊಳ್ಳೋದು ಫಿಲ್ಮ್ ಮಾಡಿರೋರ್ ಜವಾಬ್ದಾರಿ. ಎಲ್ಲ ತರ ಸಿನಿಮಾಗಳು ಖಂಡಿತ ಬರಬೇಕು. ಎಲ್ಲ ಒಳ್ಳೆ ಸಿನಿಮಾಗಳ ಜೊತೆಗೆ ನಂಬರ್ ಆಫ್ ಥಿಯೇಟ್ರಲ್ಲಿ ತುಂಬ ದಿನ ಓಡುವಂಥ ಸಿನಿಮಾಗಳು ತುಂಬ ಮುಖ್ಯವಾಗ್ತದೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮೊದಲನೇ ಸಿನಿಮಾ ಆಪರೇಷನ್ ಅಂದರೆ ನಮ್ಮ ಟ್ರೇಲರ್ ನೋಡಿದಾಗ ಸುಮ್ಮನೆ ಫೋನ್ ಮಾಡಿದೆ, ಸ್ಪೋಕ್ ಟು ಯು. ಯಾಕಂದರೆ ದಟ್ ಕ್ಯಾರೆಕ್ಟರ್ ಇದೆಯಲ್ಲ, ನಮ್ಮ ಜೊತೆ ನಾವು ಹುಡುಗ ಹಂಗೆ ಇರ್ತೀನಿ ಅದೇ ಮುಖ್ಯವಾಗಿ ಬೇಕಾದಂಥ ಸಿನಿಮಾ. ಬಟ್ ಅಬೌವ್ ಆಲ್ ದಟ್ ಇಬ್ಬರ ಹತ್ರ ಕೇಳಬೇಕು ಅಂದರೆ, ವಾಟ್ ಇಸ್ ಯುವರ್ ಎಕ್ಸ್ಪೀರಿಯನ್ಸ್ ವಿತ್ ದ ಮ್ಯಾನ್? ಯಾವ ಸೆಕೆಂಡ್ ಫಿಲ್ಮ್ ವಿತ್ ಅನಂತ್ ನಾಗ್ ಸರ್, ಗೋಧಿ ಬಣ್ಣ. ಅದರಲ್ಲಿ ತುಂಬ ಒಳ್ಳೆ ಕ್ಯಾರೆಕ್ಟ್ರು. ಇನ್ಫ್ಯಾಕ್ಟ್ ಪ್ರತಿ ಮನೆಯಲ್ಲೂ ಒಬ್ಬರು ವಯಸ್ಸಾದವರು ಇದ್ದೇ ಇರ್ತಾರೆ. ಸೊ ಅದು ನಿಮ್ಮ ಮನೆಯಲ್ಲಿ ನೋಡಿರ್ತೀರ, ನಾನು ನಮ್ಮನೇಲಿ ನೋಡಿರ್ತೀವಿ. ಸೊ ಅನಂತ್ ನಾಗ್ ಅವರು ಒಂದು ಅದ್ಭುತವಾದ ಕ್ಯಾರೆಕ್ಟರ್ ಮಾಡಿರ್ತಾರೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಏನು ಜೊತೆ? ನನಗೆ ಇವತ್ತಿಗೂ ಜೊತೆ ಮಾತಾಡ್ಬೇಕಾದ್ರೆ ಒಂದು ಹೆದರಿಕೆ ಇದ್ದೇ ಇರುತ್ತೆ. ಇಟ್ ಈಸ್ ನಾಟ್ ಎನಿಥಿಂಗ್ ಎಲ್ಸ್, ಇಟ್ ಇಸ್ ಜಸ್ಟ್ ಅವ್ರ ಮೇಲಿರೋ ರೆಸ್ಪೆಕ್ಟ್. ಅವ್ರದ್ದು ಎಬಿಲಿಟಿ, ಅವ್ರ ಟ್ಯಾಲೆಂಟ್ ಏನಂತಿದೆ, ಆ ಪರ್ಫಾರ್ಮೆನ್ಸ್. ಅವರು ಕೆಲವೊಂದು ಸಲ ನಾನೇ ಬರ್ದಿರೋ ಸೀನು, ಬಟ್ ಅವ್ರು ಪರ್ಫಾರ್ಮ್ ಮಾಡಿದಾಗ ನಾನು ಇಷ್ಟೊಂದು ಚೆನ್ನಾಗಿ ಬರೆಯೋಕ್ಕೆ ಸಾಧ್ಯತೆ ಇಲ್ಲಲ್ಲ ಅಂತ ಅನ್ಸುತ್ತೆ. ಬಿಕಾಸ್ ಅವರು ಲೈನ್ಸ್ ಮಧ್ಯದಲ್ಲಿ, ಇವಾಗ 2 ಲೈನ್ ಇರುತ್ತೆ ಡೈಲಾಗ್ ಮಧ್ಯದಲ್ಲಿ ಸರ್, ಆ 2 ಲೈನ್ ಮಧ್ಯದಲ್ಲಿ ಒಂದು ಮೀನಿಂಗ್ ಇರುತ್ತೆ. ಅದು ಪದಗಳಲ್ಲಿ ಬರೆಯಕ್ಕೆ ಸಾಧ್ಯ ಇಲ್ಲ, ಅದು ಬರೀ ಎಕ್ಸ್ಪ್ರೆಷನ್ ಅಲ್ಲಿ ತರಕ್ಕೆ ಸಾಧ್ಯ. ಅದೊಂದು ಪರ್ಟಿಕ್ಯುಲರ್ ಬಾಡಿ ಲ್ಯಾಂಗ್ವೇಜ್ ಅಲ್ಲಿ ತರಕ್ಕೆ ಸಾಧ್ಯ. ಅದು ಅವರು ಅಂದ್ರೆ ಈಸ್ ಗಾಟ್ ದಟ್ amazingly well. And he's one of the great actors that our country has produced. ಅಷ್ಟು ಸೀನಿಯಾರಿಟಿ ಇದ್ರು, ಅಷ್ಟು ಸಿನಿಮಾಗಳು ಮಾಡಿದ್ರು, ಎಲ್ಲಾ ತರ ಡೈರೆಕ್ಟರ್ಸ್ ನೋಡಿದ್ದಾರೆ. he has worked with ಶ್ಯಾಮ್ ಬೆನೆಗಲ್, the greatest of great film directors, that so called directors ಅಂತ ಹೇಳಿದ್ರು. ಎಲ್ಲ ಕ್ರಿಟಿಕಲ್ acclaimed ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದಾರೆ. ಹೊಸಬ್ರ ಜೊತೆ ನನ್ನ ಜೊತೆ ಫಸ್ಟ್ ಸಿನಿಮಾ ಮಾಡ್ಬೇಕಾದ್ರೆ ಅಥವಾ ಸೆಕೆಂಡ್ ಸಿನಿಮಾ ಮಾಡ್ಬೇಕಾದ್ರೆ he will make you feel comfortable. ಕೋ ಆಕ್ಟರ್ಸ್ ಆಗಿರ್ಲಿ ಅಥವಾ ಅಲ್ಲಿರೋ ಟೆಕ್ನಿಷಿಯನ್ಸ್ ಎಲ್ಲರನ್ನೂ ಚೆನ್ನಾಗಿ ಮಾತಾಡಿಸಿ, ಅಂದ್ರೆ ಕೆಲಸ ಒಂದು ಎನ್ವೈರನ್ಮೆಂಟ್ನ ಒಂದು ಎಂಜಾಯಬಲ್ ಪ್ರಾಸೆಸ್ ಮಾಡ್ತಾರೆ. ನನಗೆ ಒಂದು ಕೆಲಸ ಮಾಡಬೇಕಾದ್ರೆ ಹೆಂಗೆ ಮಾಡ್ತಾರೆ ಅನ್ನೋ ಒಂದು ಇಂಟಿಮಿಡೇಷನ್ ಇರಲಿಲ್ಲ. ಬಟ್ ಅವ್ರ ಜೊತೆ ಮಾಡ್ತಾ ಇರ್ಬೇಕಾದ್ರೆ ಏನು ಹಿಂಗೆ ಡಬ್ಬ ಥರ ಮಾಡ್ತೇನೆ, ನೀನು ಚೆನ್ನಾಗಿ ಮಾಡ್ಬೋದಲ್ಲ, ದಿನ ಬೈದ್ಬಿಡ್ತಾರೆ, ಏನು ಮಾಡ್ತಾರೆ ಅನ್ನೋದೊಂದು ಥಾಟ್ ಮುಂಚೆ ಸ್ಕ್ರಿಪ್ಟ್ ರೀಡಿಂಗಲ್ಲಿ ಇತ್ತು. ಆ್ಯಂಡ್ ದೆನ್ ನಾನು ಅದಾದ್ಮೇಲೆ ಮುಹೂರ್ತದಲ್ಲಿ ಹೋಗ್ತಿರಂಗೆ ದ ವೇ ಹಿ ಗ್ರೀಟೆಡ್ ಮೀ, ಹಿ ಜಸ್ಟ್ ಗೇವ್ ಮಿ ಅ ಹಗ್ ಆ್ಯಂಡ್ ಸೆಡ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಆ್ಯಂಡ್ ಇದು he really means it. ಅಕಸ್ಮಾತ್ ಅದನ್ನು ಹೇಳಿರಲಿಲ್ಲ ಅಂದರೆ he won't have comments spoken to you also. And that is one good thing. ಅಂದರೆ whatever he says, he means it. If he doesn't like it, he will say ನನಗೆ ಇಷ್ಟ ಇಲ್ಲ ಅಂತ. But if he likes it, he will say that he likes it. ಗ್ರೇಟ್ ಆಕ್ಟರ್. ಸೊ ಅಂದರೆ ಈ ಸಿನಿಮಾದಲ್ಲೂ ಕೂಡ ಐ ಥಿಂಕ್ ಸುಮಾರು ಜನ ಆ್ಯಕ್ಟರ್ಗಳಿದ್ದಾರೆ ಅಲ್ವಾ. ಸುಮನ್ ರಂಗನಾಥ್ ಅವರಿದ್ದಾರೆ, ಅಚ್ಯುತರಾವ್ ಅವರಿದ್ದಾರೆ, ಆಮೇಲೆ ರೋಶ್ನಿ ಪ್ರಕಾಶ್ ಅವರು ನಿಮ್ಮ ಕೋ ಆಕ್ಟರ್ ಆಗಿ, ಕೋ ಸ್ಟಾರ್ ಆಗಿ ಕೆಲಸ ಮಾಡಿದ್ದಾರೆ. ಸೊ ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಆಲ್ ದಿ ಅದರ್ ಆಕ್ಟರ್ಸ್ ವಿತ್ ಯು? ಐ ಮೀನ್ ಫಾರ್ ಯು ಟು ಡೈರೆಕ್ಟ್ ದೆಮ್ ಆ್ಯಂಡ್ ಫಾರ್ ಯು? For me, working with these actors is total delight, sir. And even with Rishi, who is tremendously hardworking and very dedicated. ನಾವು ರಾತ್ರಿ 2:30 ಶೂಟ್ ಮಾಡ್ತಾ ಇರ್ತೀವಿ. You would have just slept. ಎಬ್ಬಿಸ್ಬಿಟ್ಟು ರಿಷಿ ಶಾರ್ಟ್ ಇದೆ ಬನ್ನಿ ಅಂದರೆ ಇರ್ಬೇಕಾ, ಹೌದಾ ಸರಿ ಬರ್ತೀನಿ 2 minutes ಅಂತ ಯೂಸ್ ಟು ಕಮ್. ಆ್ಯಂಡ್
he used to know exactly ಯಾವ ಸೀನ್ ಆಗಿದೆ, ಯಾವ ಸೀನ್ ಆಗಬೇಕು ಅಂದರೆ he was so well prepared. ಯಾವುದೋ ಒಂದು ಇನ್ಸಿಡೆಂಟ್ ಅಲ್ಲಿ ನನ್ನ ಸ್ಕ್ರಿಪ್ಟು ಎಲ್ಲೋ ಬೇರೆ ಕಡೆ ಉಳ್ಕೊಂಡಿತ್ತು. ಸೊ ನನಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಸ್ಕ್ರಿಪ್ಟು ಇರಲಿಲ್ಲ, ಬೇರೆ ನನ್ನ ಅಸಿಸ್ಟೆಂಟ್ಸ್ ಎಲ್ಲ ಬೇರೆ ಕಡೆ ಇದ್ರು. ಸೊ ಐ ಬಾರೋಡ್ ಹಿಸ್ ಸ್ಕ್ರಿಪ್ಟ್. ಪ್ರತಿ ಪೇಜಲ್ಲೂ ಹಿ ಹಸ್ ಮೇಡ್ ನೋಟ್ಸ್, ಅಂದರೆ ಈ ಥರ ಮಾಡ್ಬೋದು, ಈ ಡೈಲಾಗ್ನ ಈ ಥರ ಹೇಳ್ಬೋದು, ಬಾಡಿ ಲ್ಯಾಂಗ್ವೇಜ್ ಮೇಲೆ ಈ ಥರ, ಅಂದರೆ ಅಷ್ಟೊಂದು ಹೋಮ್ವರ್ಕ್ ಮಾಡಿದ್ರು. ಸೊ ವೆನ್ ಐ ಸಾ ಇಟ್ ಐ ವಾಸ್ ಲೈಕ್ ವೆರಿ ಇಂಪ್ರೆಸ್ಡ್. ಕವಲುದಾರಿ ಸಿನಿಮಾನ ಒಬ್ಬ ಆಡಿಯನ್ಸ್ ನೀವು ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಾ? ನೀವು ಥಿಯೇಟರ್ಗೆ ಬಂದಾಗ ಆಡಿಯನ್ಸು ನಮಗೆ ದುಡ್ಡು ಕೊಟ್ಟು ನಿಮ್ಮ ಟೈಮ್ ಕೊಡ್ತೀರಾ. ಆ ಟೈಮ್ನ ನಾವು ಪ್ರತಿ ಕ್ಷಣನೂ ನಿಮಗೆ ಬೋರ್ ಆಗದೆ ಇರೋಂಗೆ ಕಂಪ್ಲೀಟ್ ಒಂದು ಥ್ರಿಲ್ ಎಲಿಮೆಂಟ್, ಅಂದರೆ ಎಡ್ಜ್ ಆಫ್ ದ ಸೀಟ್ ಸಸ್ಪೆನ್ಸ್. ಅಂದರೆ ಇವಾಗ ನಾನು ಅರ್ಧ ಕಥೆ ಹೇಳಿ ನಿಲ್ಸಿದ್ರೆ ಯಾವುದೇ ಒಂದು ವ್ಯಕ್ತಿ ಆಗಲಿ, ಫಿಲಮ್ ಆಗದೆ ಇರಲಿ, ಮುಂದೇನಾಯಿತು ಅಂತ ಒಂದು ಪ್ರಶ್ನೆ ಇರುತ್ತೆ. ಆ ಮುಂದೇನಾಯಿತು ಅನ್ನೋದನ್ನೇ ತಗೊಂಡು ಆದಷ್ಟು ಕ್ಲೈಮ್ಯಾಕ್ಸ್ ತನಕ ತೊಗೊಂಡು ಹೋಗಿದ್ದೀವಿ ಅಂತ ನಮ್ಮ ಪ್ರಯತ್ನ ಆಗಿದೆ. ಆಡಿಯನ್ಸ್ ನೋಡಿ ಹೇಳಬೇಕು. ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಕೂಡ, ಪ್ರತಿಯೊಂದು ಆ್ಯಕ್ಟರ್ ಆಗಿರಲಿ, ಟೆಕ್ನಿಷಿಯನ್ ಆಗಿರಲಿ, ಎಲ್ಲರೂ ಕೂಡ ದ ಅಮೌಂಟ್ ಆಫ್ ಪ್ಯಾಷನ್ ವಿತ್ ವಿಚ್ ದೇ ವರ್ಕ್, ಅವ್ರವ್ರ ಕೆಲಸನ ಐ ಹ್ಯಾವ್ ಟು ಬೆಟರ್ ಇಟ್ ಅನ್ನೋ ಒಂದು ಪ್ಯಾಷನ್, ಒಂದು ಎಂಥೂಸಿಯಾಸಮಿಂದ ಏನು ಮಾಡಿದ್ದಾರೆ. ನನಗೆ ಅದು ಕವಲುದಾರಿ ಅಂತ ಹೇಳ್ತಿರಂಗೆ ಫಾರ್ ಮೀ ನನಗೆ ಅದು ಸೆಕೆಂಡ್ ಇದು ಬರೋದೇ ಪ್ಯಾಷನ್ ಅನ್ನೋದು. ಒಂದು ಎಕ್ಸಾಜರೇಟ್ ಮಾಡ್ತಲ್ಲ, ದಟ್ ಜೆನ್ಯೂನ್ಲಿ ಹೌ ಐ ಫೀಲ್. ಸೊ ಅದು ನೋಡ್ತಿರೋ ಹಂಗೆ ದಟ್ಸ್ ವಾಟ್ ಐ ಫೀಲ್. ಆ್ಯಂಡ್ ಅದೆಲ್ಲೋ ಒಂದು ಕಡೆ ಆಡಿಯನ್ಸ್ಗೆ ರೀಚ್ ಔಟ್ ಆಗುತ್ತೆ. ದಿ ಆನೆಸ್ಟಿ ಆ್ಯಂಡ್ ದ ಕೈಂಡ್ ಆಫ್ ಜೋಶ್ ದಟ್ ವಿ ಹ್ಯಾವ್ ವರ್ಕ್ಡ್, ಅದೆಲ್ಲೋ ಒಂದು ಕಡೆ ಫೀಲ್ ಆಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇದೆ ನನಗೆ. To summarize it, what I can say, sir, is that you are extremely passionate about films. Yes. And all kinds of films. Every single person who has worked on the film has matched that passion in their work. Be it the actors, be it the technicians, be it my team or cinematography, Advait ಆಗಿರಲಿ, ಎಲ್ಲರೂ that amount of love for cinema ಅನ್ನೋದು ಒಂದು ವಿಷನ್ಗೆ ನಾವು ಒಂದು ಫೈಟ್ ಮಾಡಿದ್ವಿ ಎಲ್ಲರೂ ಒಟ್ಟಿಗೆ. That unity is what is very very powerful feeling for me. ಅಂದರೆ ಫಿಲಮ್ ಮಾಡಾದ್ಮೇಲೆ ಎಲ್ಲರೂ ಒಟ್ಟಿಗೆ ಬಂದು ಕೆಲಸ ಮಾಡಿದ್ದೀವಿ ಅಂತ ಎಲ್ಲರಿಗೂ ಫೀಲ್ ಆಗುತ್ತಲ್ಲ, ದಟ್ ಈಸ್ ಅ ವೆರಿ ಪವರ್ಫುಲ್ ಫೀಲಿಂಗ್ ಅಂತ ಹೇಳ್ತೀನಿ. ಅದೇ ನಮಗೂ ಏನಂದರೆ ಸಕ್ಸಸ್ಫುಲ್ ಸಿನಿಮಾ ಆಗಬೇಕು, ಜೊತೆಗೆ ಒಬ್ಬ ಆಡಿಯನ್ ಬಂದು ನೀವುಗಳು ನಾವೆಲ್ಲರೂ ಒಂದು ಸೇರ್ ಮಾಡುವಂಥ ಸಿನಿಮಾಗೆ ಹೊಸ ಎಫರ್ಟ್ಸ್ ಇರುವಂಥ ಒಂದು ಮ್ಯೂಸಿಕ್ ಇರ್ಬೋದು, ನಿಮ್ಮ ಗೆಟಪ್ ಇರ್ಬೋದು, ಅನಂತ್ ಸರ್ ಅವರ ಗೆಟಪ್ ಇರ್ಬೋದು, ಒಟ್ಟಾರೆ ಎಲ್ಲ ಥರ ಅಂಶಗಳು ಇದ್ದು ಮಾಡಿರುವಂಥ ಒಂದು ಹೊಸ ಪ್ರಯತ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ನಿಮ್ಮ ನೆಚ್ಚಿನ ಚಿತ್ರಮಂದಿರದಲ್ಲಿ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಿ ಆ್ಯಂಡ್ ಪೈರಸಿನ ಅವಾಯ್ಡ್ ಮಾಡಿ. ಪೈರಸಿ ನಿಮಗೆಲ್ಲಾದರೂ ಕಂಡು ಬಂದರೆ ದಯವಿಟ್ಟು ನಮಗೆ ಇನ್ಫಾರ್ಮ್ ಮಾಡಿ.